ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ಹೆಲ್ದಿ ಆಗಿರುವಂಥ, ಅಷ್ಟೇ ಆರೋಗ್ಯಕರವಾಗಿರುವಂಥ, ಹಗುರವಾಗಿರುವಂಥ, ಕಡಿಮೆ ಎಣ್ಣೆಯೊಳಗೆ ಆಗುವಂಥ ನಾಷ್ಟಾ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಇವತ್ತಿನ ರೆಸಿಪಿ ನಿಮಗಂತೂ ಭಾಳ ಅಂದ್ರೆ ಭಾಳ ಹೆಲ್ಪ್ಫುಲ್ ಆಗ್ತೈತ್ರಿ. ಯಾಕಂದ್ರೆ ಇದ್ರೊಳಗೆ ಜಾಸ್ತಿ ವೆಜಿಟೇಬಲ್ ಹಾಕ್ಯವ್ರಿ ಮತ್ತು ಕಡಿಮೆ ಸಮಯ ಒಳಗೆ ಆಗುವಂಥ ನಾಷ್ಟಾ ಅಂತಾನೆ ಹೇಳ್ಬೋದು ನೋಡ್ರಿ. ಆರೋಗ್ಯಕ್ಕೆ ಕೂಡ ಒಳ್ಳೇದೈತ್ರಿ. ಮಕ್ಳಿಗಂತೂ ಭಾಳ ಇಷ್ಟ ಆಗುವಂಥ ಬ್ರೇಕ್ಫಾಸ್ಟೇ ಅಂತ ಹೇಳ್ಬೋದು ನೋಡ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟು ಸಾಫ್ಟ್ ಆಗಿ ಕಲರ್ಫುಲ್ ಆಗಿ ಹೆಲ್ದಿ ಆಗಿರುವಂಥ ನಾಷ್ಟಾ ರೆಡಿ ಆಗೈತೆ ಅಂತೇಳಿ. ಮತ್ತ್ಯಾಕ್ರಿ ತಡ ಮಾಡೋದ್ರಿ, ಬರ್ರಿ ಯಾವ ರೀತಿ ಮಾಡೋದಂತೇಳಿ ನೋಡೋಣಂತ್ರಿ. ಇಲ್ಲಿ ನೋಡ್ರಿ 1 ಕಪ್ ಆಗೋಷ್ಟು ನಾನು ರೇಷನ್ ಅಕ್ಕಿ ತೊಗೊಂಡೇನ್ರಿ. ಅದೇ ರೀತಿ 1-2 ಸ್ಪೂನ್ ಆಗೋಷ್ಟು ಅವಲಕ್ಕಿ ತೊಗೊಂಡೇನ್ರಿ. 1-2 ಸ್ಪೂನ್ ಆಗೋಷ್ಟು ಸಾಬುದಾನಿ ತೊಗೊಂಡೇನ್ರಿ. ನೀವು ಸಾಬುದಾನಿ ಅವಲಕ್ಕಿ ಹಾಕಕ್ಕೆ ಇಷ್ಟ ಇಲ್ಲ ಅಂದ್ರೆ 1 ಮುಟ್ಕಿ ಆಗುವಷ್ಟು ಹೆಸರು ಬೇಳೆ ಹಾಕೊಂಡ್ರು ಕೂಡ ಬರ್ತೈತೆ ನೋಡ್ರಿ. ಯಾಕಂದ್ರೆ ಹೆಸರು ಬೇಳೆ ಅನ್ನೋದು ಕೂಡ ಹೆಲ್ದಿನೇ ಐತ್ರಿ. ನೆಕ್ಸ್ಟ್ ಇದ್ರಾಗಿ ನೀರು ತೆಗೆದು ಸ್ವಚ್ಛಕ್ಕೆ ತೊಳೆದು 2ರಿಂದ 3 ಅಥವಾ 4 ಅವರ್ ನೆನ್ಸಿಟ್ಕೋಬೇಕು ನೋಡ್ರಿ. ನಿಮಗೆ ಇಷ್ಟು ಟೈಮ್ ಇಲ್ಲ ಅಂದ್ರೆ 1 ಅವರ್ ಕೂಡ ನೆನ್ಸ್ಕೋಬೋದ್ರಿ. ಸ್ವಲ್ಪ ಬಿಸಿನೀರೊಳಗೆ ಅಕ್ಕಿ ಹಾಕಿಟ್ರೆ ಸಾಫ್ಟ್ ಆಗಿ ನೆನಿತಾವ ನೋಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ ಅಕ್ಕಿ ಅನ್ನೋದು ಮಸ್ತಾಗಿ ನೆಂದವ್ರಿ. ಅಕ್ಕಿ ಬದಲಾಗಿ ನೀವು ಇದ್ರೊಳಗೆ ಬೇಕಾದ್ರೆ ಇನ್ನ ಹೆಲ್ದಿ ಬೇಕಾಗಿತ್ತಂದ್ರೆ ಹೆಸರು ಬೇಳೆ ಅಥವಾ ಕಡ್ಲಿ ಬೇಳೆ ಕೂಡ ಹಾಕೋಬಹುದು ನೋಡ್ರಿ. ನಾನಿಲ್ಲಿ ಅವಲಕ್ಕಿ ಮತ್ತು ಸ್ವಲ್ಪ ಸಾಬುದಾನಿ ಹಾಕೊಂಡೇನ್ರಿ. ಸಾಬುದಾನಿ ಹಾಕೋದ್ರಿಂದ ಸ್ವಲ್ಪ ಸಾಫ್ಟ್ನೆಸ್ ಅಂತ ಬರ್ತೈತೆ ಅಂತ ಹೇಳಿ ಸ್ವಲ್ಪ ಸಾಬುದಾನಿ ಹಾಕೊಂಡೇನಿ ನೋಡ್ರಿ. ಇವಾಗ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡ್ಬಂದ್ರಿ. ನೀರ್ ಬದ್ಲಿಗೆ ನೀವು ಮೊಸರು ಕೂಡ ಹಾಕೋಬಹುದ್ರಿ. ಇನ್ನ ಬ್ರೇಕ್ಫಾಸ್ಟ್ ಫ್ಲಫಿ ಆಗಿ ಬರ್ತೈತಿ ನೋಡ್ರಿ. ನೋಡ್ತಾ ಇರ್ಬೋದ್ರಿ ಅಕ್ಕಿ ಅನ್ನೋದು ಈ ತರ ಪೇಸ್ಟ್ ತರ ರೆಡಿ ಮಾಡ್ಕೋಬೇಕು ನೋಡ್ರಿ. ಒಂಚೂರು ತರಿ ಇಲ್ಲಾರ್ದೆ ಇದನ್ನ ರುಬ್ಕೋಬೇಕ್ರಿ. ನೆಕ್ಸ್ಟ್ ಇದನ್ನ ಒಂದ್ ಬೌಲ್ದಾಗ ಟ್ರಾನ್ಸ್ಫರ್ ಮಾಡ್ಕೊಳತ್ತೀನಿ ನೋಡ್ರಿ. ಕೇವಲ 5 ನಿಮಿಷದಾಗ ಇಷ್ಟು ಹೆಲ್ದಿ ಆಗಿರುವಂಥ ರೆಸಿಪಿ ಮಾಡ್ಬೋದು ನೋಡ್ರಿ. ಮಕ್ಕಳು ಟಿಫಿನ್ಗೆ ಏನಪ್ಪ ಮಾಡ್ಬೇಕು ತಿನ್ನೋದಿನ್ನ ವೆರೈಟಿ ಅನ್ನೋರಿಗೆ ಈ ರೆಸಿಪಿ ಅಂತೂ ಹೇಳಿ ಮಾಡಿಸ್ದಂಗೆ ಐತೆ ನೋಡ್ರಿ. ಅಷ್ಟು ಹೆಲ್ದಿ ಐತ್ರಿ ಮತ್ತು ಟೇಸ್ಟ್ ಕೂಡ ಸೂಪರ್ ಐತ್ರಿ. ಇವಾಗ ಸಣ್ಣದಾಗಿ ಕಟ್ ಮಾಡಿರುವಂಥ ಟೊಮೆಟೊ, ಅದೇ ರೀತಿ ಸಣ್ಣದಾಗಿ ಕಟ್ ಮಾಡಿರುವಂಥ ಆನಿಯನ್, ಕ್ಯಾಪ್ಸಿಕಮ್, ಅದೇ ರೀತಿ ತುರಿದಿರುವಂಥ ಕ್ಯಾರೆಟ್ ಕೂಡ ಹಾಕೊಳತ್ತೀನಿ ನೋಡ್ರಿ. ನೆಕ್ಸ್ಟ್ ಸಣ್ಣದಾಗೆ ಹೆಚ್ಚಿರುವಂಥ ಒಂದು ಆಲೂಗಡ್ಡೆ ಹಾಕೊಂಡೇನ್ರಿ. ಇದು ಹಸಿ ಆಲೂಗಡ್ಡೆ ಐತ್ರಿ, ಕುದಿಸೋದಲ್ರಿ. ನೆಕ್ಸ್ಟ್ 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್, ಅದೇ ರೀತಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳುವಂತ್ರಿ. ನಿಮ್ಗೆ ವೆಜಿಟೇಬಲ್ ಇಷ್ಟ ಇಲ್ಲ ಅಂದ್ರೆ ನಿಮ್ಗೆ ಯಾವ ವೆಜಿಟೇಬಲ್ ಇಷ್ಟ ಅದಾವಲ್ರಿ ಆ ವೆಜಿಟೇಬಲ್ ಹಾಕೊಂಡು ಕೂಡ ಈ ಬ್ರೇಕ್ಫಾಸ್ಟ್ ಮಾಡ್ಕೋಬಹುದು ನೋಡ್ರಿ. ಟೇಸ್ಟ್ ಅನ್ನೋದು ಸೂಪರ್ ಆಗಿರ್ತೈತ್ರಿ. ಆದ್ರೆ ನಾ ಇಲ್ಲಿ ಎಷ್ಟು ವೆಜಿಟೇಬಲ್ ಹಾಕಿನಲ್ರಿ ಅದು ಯಾವ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಇವೆಲ್ಲ ಹಾಕೋದ್ರಿಂದ ಟೇಸ್ಟ್ ಕೂಡ ಸೂಪರ್ ಆಗಿರ್ತೈತ್ರಿ. ಮಕ್ಳಿಗೆ ಕೂಡ ಇಷ್ಟ ಆಗುತ್ತೆ ನೋಡ್ರಿ. ಇದನ್ನ ಒಂದ್ಸರ್ತಿ ಕಲ್ಸ್ಕೊಳ್ಳುವಂತ್ರಿ. ಈ ತರ ನೋಡ್ರಿ, ಜಾಸ್ತಿ ತೆಳು ಇರಬಾರ್ದ್ರಿ, ಅದೇ ರೀತಿ ಜಾಸ್ತಿ ಗಟ್ಟಿ ಕೂಡ ಇರಬಾರ್ದ್ರಿ. ಈ ರೀತಿ ಇರ್ಬೇಕು ನೋಡ್ರಿ ಬ್ಯಾಟರ್ ಅನ್ನೋದು. ನಿಮ್ಗ ಬೇಕಂದ್ರ ನೀವು ಏನ್ ಮಾಡ್ಬೇಕ್ರಿ, ಇದ್ರಾಗ ಇನೋ ಸೋಡಾ ಹಾಕೋದಿತ್ತಂದ್ರ ಹಾಕ್ಬೋದ್ರಿ. ಇನೋ ಸೋಡಾ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಮೊಸರು ಹಾಕೊಂಡ್ರು ಕೂಡ ಬರ್ತೈತ್ರಿ. ಆದ್ರ ಏನು ಹಾಕ್ಲಾರ್ದೆ ಕೂಡನು ಸೂಪರ್ ಆಗಿ ಫ್ಲಫಿ ಆಗಿ ಬರ್ತೈತ್ರಿ ಈ ಬ್ರೇಕ್ಫಾಸ್ಟ್. ಇವಾಗ ನೋಡ್ರಿ ಹಿಟ್ ರೆಡಿ ಆಗೈತ್ರಿ. ಆ ಕಡೆ ನಾ ತವಾ ಕೂಡ ಕಾಯಿಸ್ಕೊಂಡೇನ್ರಿ. ಒಂಚೂರು ಎಣ್ಣಿನೇ ಬೇಕಾಗಿಲ್ರಿ ನಾಷ್ಟಾ ಮಾಡಕ್ರಿ. ನಿಮ್ಗ ಎಣ್ಣೆ ಇಲ್ಲಾರ್ದೆ ವಿದೌಟ್ ಆಯಿಲ್ ಈಗ ನಾಷ್ಟಾ ಮಾಡ್ಕೋಬಹುದು ನೋಡ್ರಿ. ಇವಾಗ ನೋಡ್ರಿ ನಾ ಒಂಚೂರು ಎಣ್ಣೆ ಹಚ್ಚಿಲ್ರಿ ತವಾಕ. ಈ ತರ ತೆಳುವಾಗಿ ಇದನ್ನ ಹರಡ್ಕೋಬೇಕು ನೋಡ್ರಿ. ನಾವು ನಾರ್ಮಲ್ ಆಗಿ ದೋಸೆ ಅದು ಮಾಡ್ತೇವೆ ನೋಡ್ರಿ, ಅದೇ ರೀತಿನೇ. ಆದ್ರ ದೋಸೆ ಒಂದೇ ಸಮನೆ ತಿರುತ್ತೇವಲ್ರಿ, ಇದನ್ನ ಹಂಗ್ ತಿರುವಾಕ್ ಬರಲ್ರಿ. ಯಾಕಂದ್ರ ನಾವು ಇದ್ರಾಗ ವೆಜಿಟೇಬಲ್ ಹಾಕಿವ್ರಿ. ಅದಕ್ಕಂತೇಳಿ ಇದನ್ನ ನಿಧಾನವಾಗಿ ಈ ತರ ಹರಡ್ಬೇಕು ನೋಡ್ರಿ. ಅದನ್ನ ಸ್ವಲ್ಪ ತೆಳುವಾಗೆ ಮಾಡ್ಕೋರಿ. ಇವಾಗ ಇದನ್ನ ಲಿಡ್ ಕ್ಲೋಸ್ ಮಾಡಿ 2ರಿಂದ 3 ನಿಮಿಷ ಇದನ್ನ ಲೋ ಫ್ಲೇಮ್ದಾಗ ಇಟ್ಟು ಬೇಯಿಸ್ಕೋಬೇಕು ನೋಡ್ರಿ. ಅಂದ್ರ ಕಲರ್ ಕೂಡ ಚೇಂಜ್ ಆಗುತ್ರಿ ಇದ್ರದ್ದು. ನೀವು ನೋಡ್ತಾ ಇರ್ಬೋದ್ರಿ ವೆಜಿಟೇಬಲ್ ಅನ್ನೋದು ಮೇಲ್ಗಡೆ ಯಾವ ರೀತಿ ಕಾಣಿಸತೈತೆ ಅಂತ ಹೇಳಿ. ಈ ರೀತಿ ನೋಡಿದ್ರ ಸಾಕ್ರಿ, ಮಕ್ಕಳು ಇಷ್ಟಪಟ್ಟು ತಿಂತಾರಿ. ಟೇಸ್ಟ್ ಅಂತೂ ಸೂಪರ್ ಆಗಿರ್ತೈತಿ ನೋಡ್ರಿ. ಇದು ಡಯಟ್ ಮಾಡೋರು ಕೂಡ ಹೆಲ್ದಿ ಫುಡ್ ಅಂತಾನೆ ಹೇಳ್ಬೋದು ನೋಡ್ರಿ. ನೋಡ್ತಾ ಇರ್ಬೋದ್ರಿ ಇವಾಗ ಒಂದ್ ರೆಡಿ ಮಾಡಿ ಇಟ್ಕೊಂಡೀನ್ರಿ. ಇನ್ನ ನೆಕ್ಸ್ಟ್ ಇನ್ನೊಂದು ಹಾಕಿ ಕೂಡ ತೋರಿಸ್ತೀನಿ ನೋಡ್ರಿ. ಒಂಚೂರು ಎಣ್ಣೆ ಇಲ್ಲಾರ್ದ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು ನೋಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ ಈ ರೀತಿ ಮಾಡಿ ಇದು ಕೂಡ ಅಷ್ಟೇ ರೀ. ಮೀಡಿಯಂ ಟು ಲೋ ಇಟ್ಟು ಗ್ಯಾಸ್ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ನೋಡ್ರಿ. 2 ಸೈಡ್ ಬೇಯಿಸ್ಕೊಂಡ್ರು ಬರ್ತೈತ್ರಿ, ಒಂದ್ ಸೈಡ್ ಬೇಯಿಸ್ಕೊಂಡ್ರು ಬರ್ತೈತಿ ನೋಡ್ರಿ. ಇಲ್ಲಿ ನಾನು ಒಂದೇ ಸೈಡ್ ಬೇಯಿಸಿ ತೋರ್ಸಾತೀನಿ ನೋಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ ಎಷ್ಟು ಸೂಪರ್ ಆಗಿ ಕಲರ್ ಬಂದೈತೆ ಅಂತೇಳಿ.
ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರೆ ಮರಿಲಾರ್ದೆ ಒಂದು ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಇಷ್ಟು ಈಸಿ ರೆಸಿಪಿ ನಿಮಗೆ ಬೇಕಾಗಿತ್ತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಇದೇ ರೀತಿ ನಿಮಗೆ ಈಸಿ ರೆಸಿಪಿ ನೆಕ್ಸ್ಟ್ ವಿಡಿಯೋದಾಗ ತರ್ತೀನಿ ರೀ. ಇವಾಗ ನೋಡ್ರಿ ಸರ್ವಿಂಗ್ ಪ್ಲೇಟ್ ಕೂಡ ನಾ ಮಾಡ್ಕೊಳತ್ತೀನಿ ರೀ. ಈ ನಾಷ್ಟಾ ಜೊತೆ ನೀವು ತಿನ್ನಕ್ಕೆ ಬೆಳ್ಳುಳ್ಳಿ ಚಟ್ನಿ ಆಗಲಿ, ಗ್ರೀನ್ ಚಟ್ನಿ ಆಗಲಿ ಅಥವಾ ಮೊಸರು ಕೂಡ ಸೂಪರ್ ಆಗಿ ಬರ್ತೈತೆ ನೋಡ್ರಿ. ನಾನು ಇಲ್ಲಿ ಏನೇ ಮಾಡಿ ತೋರಿಸಿಲ್ರಿ, ಆಲ್ರೆಡಿ ನಾನು ಚಟ್ನಿಗಳ ರೆಸಿಪಿ ಅಪ್ಲೋಡ್ ಮಾಡೀನಿ ಚಾನಲ್ದಾಗ. ನೀವು ಬೇಕಂದ್ರೆ ಹೋಗಿ ಚೆಕ್ ಮಾಡ್ಕೋಬೋದ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟು ಸಾಫ್ಟ್ ಆಗೈತೆ ಅಂತ ಹೇಳಿ. ದೋಸೆ ಥರನೇ ಐತ್ರಿ, ಆದ್ರೆ ದೋಸೆ ಅಲ್ರಿ, ಇದು ವೆಜಿಟೇಬಲ್ ಹಾಕಿ ಮಾಡಿರುವಂಥ ಒಂದು ನಾಷ್ಟಾ ಅಂತಾನೆ ಹೇಳ್ಬೋದು ನೋಡ್ರಿ. ಈ ರೆಸಿಪಿ ಒಂದ್ಸರ್ತಿ ಟ್ರೈ ಮಾಡ್ರಿ, ಗ್ಯಾರಂಟಿ ಇಷ್ಟ ಆಗುತ್ತ್ರಿ. ಮಕ್ಕಳ ಲಂಚ್ ಬಾಕ್ಸಿಗೆ ಇದೊಂದು ಹೆಲ್ದಿ ಅಂತಾನೆ ಹೇಳ್ಬೋದು ನೋಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ರೀ. ಅಲ್ಲಿವರೆಗೂ ಬಾಯ್.